ಬೆಂಗಳೂರಿನಲ್ಲಿ ಸೌಂಡ್ ಮಾಡಿಬಿಟ್ಟವ್ರೆ. ನೀವು ಅರ್ಕಲ್ಗೂಡಲ್ಲಿ ಆಡೋ ಈ ಕ್ರಿಕೆಟು ಬೆಂಗಳೂರಲ್ಲಿ ಎಲ್ಲ ವಿಧಾನಸೌಧದಲ್ಲೆಲ್ಲ ಸೌಂಡ್ ಆಗಿ ಹೋಗಿದೆ. ನಿಮ್ಮ ಪ್ರಸನ್ನ ಸೌಂಡ್ ಅಷ್ಟು ಸ್ಟ್ರಾಂಗು. ಗೊತ್ತಾಯ್ತಾ? ಮುಖ್ಯಮಂತ್ರಿಯವರು ಕೇಳ್ತಿದ್ರು ಹೋಯ್ತಾ ಇದೆಯೇನಪ್ಪ ಅರ್ಕಲ್ಗೂಡಿಗೆ ಅಂತ. ಏನು ಬಿಡ್ಬೇಕಲ್ಲ ಸರ್ ನಿಮ್ಮ ಶಿಷ್ಯ ಅಂದೆ ನಾನು. ಹೌದಾ, ನಿನ್ನೂ ಅಷ್ಟೊಂದು ಇದು ಮಾಡಿಬಿಟ್ಟಿದ್ದಾನ ಅಂತ. ಹಾಗೆ ನಿಮ್ಮ ಪ್ರಸನ್ನ ಮತ್ತು ಇಲ್ಲಿಯ ಎಲ್ಲ ಸ್ನೇಹಿತರು ಭಾಳ ಚೆನ್ನಾಗಿ 3 ದಿವಸ ಒಂದು ಟೂರ್ನಿಮೆಂಟನ್ನು ಮಾಡಿದ್ರೆ. ಕ್ರಿಕೆಟ್ ಟೂರ್ನಿಮೆಂಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು. ಒಂದು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಪ್ರೈಸ್ಗೆ ಅಂತ ಅಲ್ಲ, ಅಥವಾ ಯಾವುದಾದ್ರು ಗೆಲುವಿಗೋಸ್ಕರನೇ ಅಲ್ಲ, ಅಥವಾ ಯಾವುದಾದ್ರು ಟೂರ್ನಿಮೆಂಟ್ಗೋಸ್ಕರನೇ ಅಂತ ಅಲ್ಲ. ನೀವೆಷ್ಟು ಸಾಧ್ಯನೋ ಅಷ್ಟು ಟೈಮ್ ಇದ್ದಾಗ ಪ್ರತಿ ದಿವಸ ಟೈಮ್ ಇರೋರು ಪ್ರತಿ ದಿವಸ ಆಡ್ಬೋದು, ವೀಕ್ಲಿ ಟೈಮ್ ಇರೋರು ವೀಕ್ಲಿ ಆಡ್ಬೋದು. ಅಭ್ಯಾಸ ಮಾಡಿ, ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ, ಸಮಾಧಾನ ಸಿಗುತ್ತೆ, ಆರೋಗ್ಯ ಭದ್ರ ಆಗುತ್ತೆ, ಫಿಸಿಕಲಿ ಸ್ಟ್ರೆಂತ್ ಆಗ್ತೀರಾ. ನೋಡಿ ನಮ್ಮ ಸಂತೋಷ್ ಲಾಡು 15 ಕಿಲೋಮೀಟರ್ ಓಡ್ತಾನೆ, ಬೆಟ್ಟನೇ ಹತ್ತುತ್ತಾನೆ, ಬೆಟ್ಟನೇ ಹಿಡಿತಾನೆ. ಸುಮ್ಮನೆ ಎಲ್ಲ ನಿಂತಿದ್ರೆ ಕಾರ್ ನಿಲ್ಲಿಸ್ಬಿಟ್ಟು ಓಡ್ತಾ ಇರ್ತಾನೆ, ಹಿಂದ್ಗಡೆ ಕೋರೋಕ್ಕಾಗಲ್ಲ. ಅವ್ರಲ್ಲಿರೋದು ಅದೇ ಗುಟ್ಟು. ಹಾಗಾಗಿ ನೀವೆಷ್ಟು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತೀರೋ ಅಷ್ಟು ನಿಮ್ಮೆಲ್ಲ ಆರೋಗ್ಯದ ಸಮತೋಲನ ಕಾಪಾಡುತ್ತೆ. ಸೊ ಅಂಥದ್ರಲ್ಲಿ ಇದೊಂದು ಸಿದ್ದರಾಮಯ್ಯನವರ ಸೀಸನ್ 3 ಈ ಮಿನಿ ಕ್ರಿಕೆಟ್ ಟೂರ್ನಿಮೆಂಟನ್ನು ನಮ್ಮ ಪ್ರಸನ್ನ ಮತ್ತೆಲ್ಲ ಸ್ನೇಹಿತರು ಮಾಡಿದ್ದಾರೆ. ಅತ್ಯಂತ ನನಗೆ ಸಂತೋಷ. ಸೊ ನಾನು ಇಲ್ಲಿ ರಾಜಕಾರಣ ಮಾತಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ನಿರಂತರವಾಗಿ ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ನಾನು ಬರಲೇಬೇಕು ಅಂತ ಕಳೆದ ಬಾರಿ ಹೇಳಿದ್ದೆ, ಬರಲಿಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈ ಬಾರಿ ಬರಲೇಬೇಕು ಅಂತ ಬಂದು. ಭಾಳ ಒಳ್ಳೆಯ ಯುವ ಕಾಂಗ್ರೆಸ್ಸಿನ ಮುಖಂಡ. ಸೊ ಅವರಿಗೆ ಭವಿಷ್ಯ ಇದೆ. ಆದಷ್ಟು ಬೇಗ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಮತ್ತೊಮ್ಮೆ ಅವನು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ. ಮುಂದಿನ ದಿನದಲ್ಲಿ ಕೃಷ್ಣೇಗೌಡರನ್ನ MLA ಮಾಡಲಿಕ್ಕೆ ನೀವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಶ್ರೇಯಸ್ ಅವ್ರನ್ನ ಹೇಗೆ MP ಮಾಡಿದ್ರು, ಇವತ್ತು ಇನ್ನೊಂದು PLD ಬ್ಯಾಂಕ್ನಲ್ಲಿ 9ಕ್ಕೆ 7 ಸೀಟ್ ಗೆದ್ದವ್ರೆ. ಅತ್ಯಂತ ಸಂತೋಷದ ಸಂಗತಿ. ಕಳೆದ 20-30 ವರ್ಷದ ನಂತರ ಹೊಳೆನರಸೀಪುರದಲ್ಲಿ ಸೆಕ್ಟರ್ದಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ, ಲೋಕಲ್ ಬಾಡಿ ಅಥವಾ ಕೋಆಪರೇಷನ್ ಇದರಲ್ಲಿ ಚುನಾವಣೆಯಲ್ಲಿ. ಮುಂದಿನ ದಿನದಲ್ಲಿ ಎಲ್ಲವೂ ಸಹ ಹಾಸನ ಜಿಲ್ಲೆಯಲ್ಲಿ ಒಳ್ಳೆಯದಾಗುತ್ತೆ. ನಾವಂತೂ ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿರ್ತೀವಿ. ಯಾವುದೇ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಲಿ ಗಟ್ಟಿಯಾಗಿ ನಿಲ್ತೀವಿ. ಯಾವಾಗ ಕರೆದ್ರೂ ನಿಮ್ಮ ಸಂಘಟನೆಗೋಸ್ಕರ. ಮುಂದಿನ ಚುನಾವಣೆಯಲ್ಲಿ ನೀವು 4 ಜನ MLA ಮಾಡ್ತೀವಿ ಅಂದರೆ ತಿಂಗಳಿಗೆ ಒಂದ್ಸರಿ ಕರೆದ್ರೂ ಬರ್ತೀವಿ. ಖಂಡಿತ ಒಳ್ಳೆಯದಾಗಲಿ. ಎಲ್ಲ ಯುವಕರಿಗೂ ಈಗ ಶುಭಾಶಯನ ಹೇಳಿ ಕ್ರಿಕೆಟನ್ನು ಮುಂದುವರಿಸಿ ಮತ್ತೊಮ್ಮೆ ಇದೇ ರೀತಿ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ, ಮತ್ತೊಮ್ಮೆ ನಮ್ಮ ಪ್ರಸನ್ನಿಗೆ ಮತ್ತು ಎಂಟೈರ್ ಟೀಮ್ಗೆ, ಆಟಗಾರರಿಗೆ, ಈ ಒಂದು ರಾಘವೇಂದ್ರ ಕ್ಲಬ್ಗೆ ಎಲ್ರಿಗೂ ಸಹ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ.